ಅಣ್ಣ ಯಾಕೆ ಕೆಳ ಮಗುತ್ರ ಅಳ್ತಾ ಇದೆಯಲ್ಲ ನೀನು? ಅಲ್ಲಿ ನೋಡೋಣ, ಒಂದು ಫಾರಿನ್ ಕಂಪನಿ ಸಮೋಸೆ ಅಂಗಡಿ ಇಟ್ಟದ್ದಿ, ನನ್ನ ಅಂಗಡಿನ ಮೇಲೆ ಮುಚ್ಚಬೇಕಣ್ಣ. ಅದೇ ನನಗೆ ಚಿಂತೆ ಆಗೈತಿ, ಏನು ಮಾಡ್ಲಣ್ಣ. ಆದ್ರೆ ನಿಮ್ಮ ಅಂಗಡಿ ಯಾಕಣ್ಣ ಮುಚ್ಚಬೇಕಾಗತ್ತೆ? ಆ ಬ್ಯಾನರ್ ಮ್ಯಾಗ ಏನು ಬರ್ದೈತಿ? ಓದಿ ಹೇಳ್ರಲ್ಲ ಮತ್ತೆ. ಇವತ್ತು ನೀವು ತಿನ್ನೋ ಸಮೋಸದಲ್ಲಿ ಯಾವ್ದಾದ್ರು ಒಂದು ಡಬ್ಬದಲ್ಲಿ ನಿಮಗೆ ಚಿನ್ನದ ನಾಣ್ಯ ಸಿಗುತ್ತೆ. ಯಾವ ಲಕ್ಕಿ ಮನುಷ್ಯನಿಗೆ ಆ ಸಮೋಸ ಸಿಗುತ್ತೋ ಆ ಸಮೋಸ ಫ್ರೀ ಆಗಿ ಸಿಗುತ್ತೆ. ಮತ್ತೆ 1 ವರ್ಷವರೆಗೆ ನಾವು ಫ್ರೀ ಆಗಿ ಸಮೋಸ ಕೊಡ್ತೀವಿ. ಚಿನ್ನ ಸಮೋಸ ಅಂದ್ರೆ ಎಲ್ರು ಅವ್ರ ತವನೇ ಹೋಗ್ತಾರೆ. ಮತ್ತೆ ನನ್ನ ಅಂಗಡಿ ನಾನು ಮುಚ್ಚಬೇಕಾಗ್ತದಣ್ಣ. ಏನು ಮಾಡ್ಲಿ ನನ್ನ ಲೈಫ್ಗೆ? ಆದ್ರೆ ಅಂಗಡಿನಲ್ಲಿ ಸಮೋಸನೇ ಕಾಣ್ತಿಲ್ವಲ್ಲಣ್ಣ, ನೀನೇ ನೋಡು. ಅಯ್ಯೋ, ಅದು ಟ್ರಕ್ನಾಗ ಬರ್ತೈತಂತೆ. ನಾನು ಮುಗಿದೋದಣ್ಣ, ನನ್ನ ಕತಿ ಆಗೋಯ್ತಣ್ಣ. ನನ್ನ ಹೆಂಡತಿ ಮಕ್ಕಳ ಗತಿ ಏನಣ್ಣ? ನೀನ್ ಯೋಚನೆ ಮಾಡ್ಬೇಡ, ನಾನು ನಿಮ್ಮ ಅಂಗಡಿ ಸಮೋಸನೇ ತಿನ್ನೋದು. ಈಗ ತಾನೇ ಗೊತ್ತಾಯ್ತು, ಆ ವಿದೇಶಿ ಸಮೋಸದೊಳಗೆ ಯಾವ್ದೋ ಒಂದು ಡಬ್ಬದಲ್ಲಿ ಚಿನ್ನ ಇರುತ್ತಂತೆ. ನಂಬರ್ 1, ನಾವೀಗ ಏನ್ ಮಾಡೋದು? ಬಸ್ ನಾವಲ್ಲಿಗೆ ಗನ್ ತಗೊಂಡೋಣ, ಅವ್ರಿಗೆ ಗನ್ ತೋರಿಸ್ಬಿಟ್ಟು ಕೇಳೋಣ. ಶುರು ಮಾಡು ಮುಂದಕ್ಕೆ. ನಾನ್ ಹೇಳ್ತೀನಿ, ಮೊದ್ಲು ಎಲ್ರು ಸೈಲೆಂಟ್ ಆಗಿ ಸೈಡಲ್ಲಿ ಇದ್ಬಿಡಿ. ನಮ್ ಬಾಸು ಎಲ್ಲಾ ಸಮೋಸನು ಖರೀದಿ ಮಾಡ್ತಾರೆ ಅಂತ. ನೀವೆಲ್ಲಾ ಸಮೋಸನು ಖರೀದಿ ಮಾಡಿ, ಅದ್ರಲ್ಲಿ ಒಂದ್ ಸಮೋಸ ಚಿನ್ನದಾಗಿರುತ್ತೆ. ಹೆಂಗಿದೆ ಬಾಸ್ ಐಡಿಯಾ? ಉಪ್ಪಿಲ್ದೇ ಇರೋ ಉಪ್ಪಿನಕಾಯಿ ತಿನ್ನೋನೆ, ಬುದ್ಧಿ ಇಲ್ದಿರೋ ತಿಳಿಯಾ. ಗನ್ ತೋರ್ಸು, ಆದ್ರೆ ಸಮೋಸ ಯಾಕೋ ಪರ್ಚೇಸ್ ಮಾಡೋದು? ಕಿತ್ಕೊಂಡ್ ಬರೋ ಬೇಗ. ಆದ್ರೆ ಬಾಸ್, ಈ ಕವನದಲ್ಲಿ ಏನು ಮಜಾನೇ ಇಲ್ವಲ್ಲ? ಬೇದು ಮೂಡೈತಿದೆ. ನಾನು ಈ ಕವಿತೆ ಎಲ್ಲೋ ಹೇಳ್ದೆ, ನಿನ್ ಬೈತಾ ಇದ್ದೀನಿ ಕಣ. ನಡಿಯೋ, ನಾವು ಟ್ರಕ್ನೇ ಕಳ್ತನ ಮಾಡೋಣ. ಅಂಗಡಿ ಅವನ ಗಾಡಿ ಆಕ್ಸಿಡೆಂಟ್ ಆಗೋಗ್ಲಿ, ಅವನ್ ಟ್ರಕ್ ಪಂಚರ್ ಆಗೋಗ್ಲಿ, ಅವನಿಂದ ನನ್ನ ಅಂಗಡಿ ಮುಚ್ಚ ಹೋಗ್ತೈತಿ. ಯಾರಾದ್ರೂ ಒಂದ್ ಟ್ರಕ್ ನ ಲೂಟಿ ಮಾಡ್ಬಿಡಿ ದೇವ್ರೇ. ಪೊಲೀಸ್ ಪೊಲೀಸ್ ಪೊಲೀಸ್! ಜಾನ್ರೇಟಾನು ನಮ್ ಟ್ರಕ್ ನ ಕಳ್ತನ ಮಾಡ್ಕೊಂಡು ಹೋಗಿದ್ದಾನೆ. ಪೊಲೀಸ್ ಪೊಲೀಸ್ ಪೊಲೀಸ್! ನನಗನ್ಸುತ್ತೆ ನೀನ್ ಕೂಗು ಭಗವಂತನಿಗೆ ತಲುಪ್ತು ಅಂತ. ಮೊಟ್ಟು ನಡಿಯೋ, ಬೇಗ ಜಾನ್ನ ಹಿಡಿಯೋಣ. ಇಲ್ಲಿಲ್ಲಪ್ಪ, ಜಾನ ಹಿಡ್ಕೋಬೇಡಿ. ಅಯ್ಯೋ, ಆ ಟ್ರಕ್ ವಾಪಸ್ ಬಂದ್ಬಿಟ್ರ ನನ್ನ ಅಂಗಡಿ ಮುಚ್ಕೊಂಡು ಹೋಗ್ತದ. ಯೋಚನೆ ಮಾಡಿ. ಅಡೋ, ಆ ಸಮೋಸದವ್ರು ಫಾರಿನವ್ರು. ಅಕಸ್ಮಾತ್ ಮೊದಲೇ ದಿನನೇ ಅವ್ರು ಟ್ರಕ್ ನ ಲೂಟಿ ಮಾಡ್ಬಿಟ್ರೆ ನಮ್ ನಗರದ ಮಾನ ಮರ್ಯಾದೆಲ್ಲ ಹರಾಜೋಗ್ಬಿಡ್ತದಣ್ಣ. ಏನಣ್ಣ ನೀನು? ಆದ್ರೆ ಅವ್ರು ಟ್ರಕ್ ಹಿಡಿದ್ಬಿಟ್ರ ನಾನ್ ಬರ್ಬಾದ್ ಆಗೋಗ್ಬಿಡ್ತೀನಿ ಅಣ್ಣ. ಇಲ್ಲ, ನೀನು ಹೋಗೋದಕ್ ಬಿಡಲ್ಲಣ್ಣ. ತಗೊಂಬಿಟ್ಟು 1 ವರ್ಷಕ್ಕೆ ಆಗೋಷ್ಟು ಸಮೋಸ ನಾನ್ ನಿನಗೆ ಫ್ರೀಯಾಗಿ ಕೊಡ್ತೀನಿ. ತಿನ್ನಪ್ಪ, ತಗೋ, ಹೊಟ್ಟೆ ತುಂಬ ತಿನ್ನು. ಅಯ್ಯೋ ಮೋಟು, ಏನ್ ಮಾಡ್ತಿದ್ಯೋ ನೀನು? ಇದು ನಮ್ ಪುರ್ಪುರಿ ನಗರದ ಮಾನ ಮರ್ಯಾದೆ ಪ್ರಶ್ನೆ ಕಣಪ್ಪ. ಯೋಚನೆ ಮಾಡ ಅಣ್ಣ. ಈ ನಗರದ ಮಾನ ಮುಖ್ಯನಾ ಇಲ್ಲ ಸಮೋಸನ? ಹೇಳು. ಸಮೋಸ ಮೋಟು, ಇಲ್ಲ, ಮಾನ ಮರ್ಯಾದೆ ಮುಖ್ಯ, ಮಾನ ಮರ್ಯಾದೆ ಮುಖ್ಯ. ಯಾಕೆ ಹೇಳ್ತಿದ್ಯೋ ನೀನು? ಮೊದಲನೇ ಸರಿ ಚಾ ಅಂಗಡಿಯದವರು ಫ್ರೀಯಾಗಿ ಸಮೋಸ ಕೊಡ್ತಾ ಇದ್ದ, ಅದನ್ನು ನೀನು ಹಾಳು ಮಾಡ್ಬಿಟ್ಟಿಯಲ್ಲೋ. ಪುರ್ಪುರಿ ನಗರದ ಮಾನ ಮರ್ಯಾದೆ ಮುಖ್ಯ ಅನ್ನೋ ಸಮೋಸನೋ ಮೋಟು? ಈ ನಗರದ ಮಾನ ಮರ್ಯಾದೆ ಮುಖ್ಯ ಕಣ, ಮುಖ್ಯ. ಅಯ್ಯೋ, ಸರಿಯಾಗಿ ಓಡಿಸಪ್ಪ ನೀನು. ನೀನೇನಾದ್ರು ಆ ಟ್ರಕ್ ನ ಹಿಡಿದ್ಬಿಟ್ರೆ ಆ ಟ್ರಕ್ ಓನರ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟು ನಿನಗೆ ಫ್ರೀಯಾಗಿ ನಿಜವಾದ ಸಮೋಸ ಕೊಡ್ತಾನೆ. ಅಗತ್ಯ. ನಾನ್ ನಿನ್ನ ಆ ಜಾನ ಹಿಡಿಯೋದಕ್ಕೆ ಬಿಡೋದಿಲ್ಲ. ಮೋಟು, ಟ್ರಕ್ಕಲ್ಲಿ ಹೋಗ್ತಾ ಇದೆ, ಬೇಗ ನಡಿಯೋ. ಏನೋ ಮೇಲಿಂದ ಬಸ್ ಮೇಲೆ ಬಿದ್ದಂಗಾಯ್ತಲ್ಲೋ ಡುಮಾ. ಬಸ್ ಮೋಟು ಬದಲು ಇದ್ದಾರೆ. ಮೋಟು ಬದ್ಲು ಎಲ್ಲೋದ್ರು ಮೋಟು ಬದ್ಲು. ಬಸ್, ಎಂತ ಕವನ ಹೇಳಿದ್ರಿ? ಕವನ ಎಲ್ಲೋ ಮಾಡ್ಕೊಂಡೆ. ನೀವಿಬ್ರು ಮೇಲೋಗ್ಬಿಟ್ಟು ಮೋಟು ಬದ್ಲಿಗೆ ಏನಾದ್ರು ಸೇವೆ ಮಾಡ್ರು, ಅವ್ರಿಬ್ರು ಚೆನ್ನಾಗಿ ನೋಡ್ಕೊಂಡ್ರು, ನೈಸ್ ಮಾಡ್ರು. ಬಸ್ ಕೇಳ್ತಾ ಇದ್ದಾರೆ, ನೀವೇನ್ ಇಷ್ಟಪಡ್ತೀರಾ, ಕೋಲ್ಡ್ ಹಾಟ್? ಅಯ್ಯೋ, ಪೆದ್ ಮುಡತವ, ಸೇವೆ ಮಾಡೋ ಅಂತಂದ್ರೆ ಕಾಫಿ ಟೀ ಕೇಳೋ ಅಂತಲ್ಲ ಕಣ್ರು.
ಟೀನೋ ತಿಂಡಿನೋ ಬೇಕಾದ್ರೆ ಕೇಳ್ರು. ಇವ್ರು ನಂಬ್ಕೊಂಬಿಟ್ರಷ್ಟೇ ನಾನೇ ಮೇಲ್ಗಡೆ ಹೋಗ್ತೀನಿ ಈಗ. ಏ ಮೋಟು ಪತ್ಲ ಈ ಟ್ರಕ್ ನ ಮುಂದೆ ಹೋಗಕ್ ಬಿಡಲ್ಲ. ಅದೇನ್ ಮಾಡ್ತೀರೋ ನೋಡೇ ಬಿಡ್ತೀನಿ ನಾನು. ಅದೇನ್ ಮಾಡ್ಬಿಟ್ಟೆ ನಾನು. ಸಾರಿ ಅಣ್ಣ, ಕ್ಷಮಿಸ್ಬಿಡ್ರಲ್ಲ, ಕ್ಷಮಿಸ್ಬಿಡಿ. ನಾವು ಟ್ರಕ್ ಅನ್ನ ಉಳಿಸ್ಬಿಟ್ವಿ. ಮೋಟು ಪತ್ಲು ನನ್ನ ಲೈಫ್ ನೇ ಹಾಳು ಮಾಡ್ಬಿಟ್ರು. ನನ್ನ ಎಲ್ಲಾ ಪ್ಲಾನ್ ಉಲ್ಟಾ ಪಲ್ಟಾ ಮಾಡ್ತಾ ಇದಾರಲ್ಲೋ. ಎಂತ ಕವನ ಹೇಳಿದ್ರಿ? ಕವನ ಅಲ್ವೋ ದಡಿಯ, ಸದ್ಯಕ್ಕೆ ಜೋರಾಗಿ ಓಡು. ಕೈಲಾಗಲ್ಲ, ಎತ್ಕೊಳ್ಳೋ ದಡಿಯ. ಚಿಂಗಂ ಕೈಯಿಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಬೇಗ ಹೇಳು, ಬೇಗ 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 ಬೇಗ. ಕಮಾನ್ 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 ಟಮೇ. ಸಮೋಸ ಟ್ರಕ್ ಎಲ್ಲಿದೆ ಸ್ಟೈಲ್ ಮೈ. ಚಿಂಗಂ ಸರ್ ಅಲ್ಲಿ ನೋಡಿ ಸರ್, ಯಾರೋ ಟ್ರಕ್ ತಗೊಂಡು ಕಳ್ಳರು ಓಡೋಗ್ತಾ ಇದ್ದಾರೆ. ಬೇಗ ಬೇಗ ಅವ್ರಿಗೆ ಹೇಳಿ ಸ್ಟಾಪ್ ಇಂದ ನೇಮ್ ಆಫ್ ಲಾ ಅಂತ. ಮತ್ತೆ ಗಾಳಿಲಿ ಶೂಟ್ ಮಾಡ್ಬಿಡಿ ಸಾರ್. ಅವ್ರು ಎದ್ರಕೊಂಡು ಖಂಡಿತ ಗಾಡಿ ನಿಲ್ಸ್ಬಿಡ್ತಾರೆ ಪ್ಲೀಸ್. ನೀನ್ ಹೇಳೋದು ಸರಿನೇ. ಓ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಇವರು 3 ಜನದ ಮೇಲೆ ಆಣೆ, ನನ್ನ ಬುಲೆಟ್ ಮೇಲೆ ಆಣೆ. ಸ್ಟಾಪ್. ಹಂಗಾರೆ ಶೂಟ್ ಮಾಡಿ ಸಮಯ, ಬೇಗ ಶೂಟ್ ಮಾಡ್ಬಿಡಿ. ಸರಿ, ಓಕೆ. ಮಲ್ಕೊಂಡೇರಿ ಚಿಂಗಂ. ಬಾಯ್ ಬಾಯ್ ಸ್ವೀಟ್. ಈ ರೋಡ್ ಸೈಡ್ ಎಲ್ಲ ಯಾರೋ ಬಿಸಿ ಬಿಸಿ ಸಮೋಸ ಇಟ್ಬಿಟ್ಟು ಹೋಗಿದ್ದಾರೆ ನೋಡು. ಗಮ ಗಮ ನಿಂತ್ಕೊಳ್ಳೋ ಮೋಟು, ಅದನ್ನ ತಿನ್ಬೇಡ, ಏನೋ ಎಡವಟ್ಟಿದೆ ಅನ್ಸುತ್ತೆ. ನೀನ್ ತಿನ್ಬಿಡ್ತಾನೆ ಅಂತ ಏನೋ ಬೇಡ. ಸಮೋಸ ಫ್ರೆಶ್ ಆಗಿ ಬಿಸಿ ಆಗಿದೆ ನೋಡು. ನಿಮ್ಮಿಬ್ಬರನ್ನ ಈ ಟ್ರಕ್ ವಾಪಸ್ ಕೊಡೋದಕ್ಕೆ ನಾನ್ ಬಿಡೋದಿಲ್ಲ, ನಾನ್ ಖಂಡಿತ ಬಿಡೋದಿಲ್ಲ. ಅಯ್ಯೋ ನನ್ನ ಹೊಟ್ಟೆ ಪಾಡ ಕಡೆ ಮೊಡ್ಡು ಪತ್ಲು. ನೋಡು, ನೀನ್ ತುಂಬಾ ದೊಡ್ಡ ತಪ್ಪು ಮಾಡ್ತಿದ್ಯಾ. ಕಳ್ಳನ್ ಸಹಾಯ ಮಾಡಿದವನು ಕಳ್ಳನೇ. ಏ ಜಾನ್ ಸರ್ ಈ ಟ್ರಕ್ ನಿಮ್ದೈತೆ ಹೌದಲ್ವಾ? ಈ ಟ್ರಕ್ ನ ನೀವೇ ತಗೊಂಡೋಗಿ ಸರ, ಜಲ್ದಿ ತಗೊಂಡೋಗಿ. ಮೊಡ್ಡು ಪತ್ಲು, ಈ ಗೋಡಿ ಚೀಲದಲ್ಲಿ ನೀವಿಬ್ರು ಸಕ್ಕ ಸುಂದರವಾಗಿ ಕಾಡ್ತಾ ಇದ್ದೀರಾ. ಅಲ್ಲೇ ಇರಿ. ಬಾಯ್ ಬಾಯ್. ಮೋಟು, ಏನಾದ್ರು ಯೋಚನೆ ಮಾಡೋ. ಖಾಲಿ ಹೋಟೆಲ್ ನನ್ನ ತಲೆ ಓಡೋದೇ ಇಲ್ಲ ಕಣೋ. ಐಡಿಯಾ, ಅಲ್ಲಿ ನೋಡು ಸಮೋಸ. ಏ ಮೋಟು, ನೀ ಸಮೋಸ ಹತ್ರ ಹೋಗಕ್ಕಾಗಲ್ಲ, ಆದ್ರೆ ಸಮೋಸಾನೇ ನಿನ್ನ ಹತ್ರ ಬರ್ಬಹುದಲ್ವಾ? ಗಬ ಗಬ ಸಮೋಸ 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 ಸಮೋಸ. ಇವರಿಬ್ರು ಯಾವತ್ತು ಸೋಲನ್ನು ಒಪ್ಕೊಳ್ಳೋದೆಲ್ಲ ಕಣದಡಿ. ಆ ಗಾಡಿನ ಜೋರಾಗಿ ಓಡಿಸೋ, ಇನ್ನು ಫಾಸ್ಟ್. ಗಾಡಿ ಮೇಲೆ ಹತ್ಬಿಟ್ಟು ಅವರಿಬ್ಬರು ಮುಗಿಸ್ಬಿಡೋ. ಗಬ ಗಬ ಅವರಿಬ್ರು ಆಕಾಶದಲ್ಲಿ ಹಾರ್ಕೊಂಡೇ ಬರ್ತಾ ಇದಾರಲ್ಲೋ. ಅವ್ರಿಬ್ರು ಏನ್ ಬೇಕಾದ್ರು ಮಾಡ್ತಾರೆ ಬಾಸ್. ಇಡೀ ಪುರ್ಪುರೆ ನಗರನ ಹೇಳುತ್ತೆ ಅವರು ಹೀರೋಗಳು ಹೀರೋಗಳು. ಹೊಚ್ಚೋ ಬಾಯ್ ಬೇಕು. ನಾನ್ ನಿನ್ ಬಾಸ್ ಕಡ. ನೀವು ನನ್ನನ್ನು ಹೊಗಳ್ಬೇಕು, ಅವನ್ನ ಹೊಗಳ್ತಿರಲ್ಲ. ನನ್ನನ್ನು ಹೊಗಳ್ಬೇಕು ಕಡ ದಡಿಯಾ, ನನ್ನನ್ನ. ಓಕೆ ಬಾಸ್. ಅಯ್ಯೋ ಏನ್ ಮಾಡ್ತಾನೆ? ಸ್ಟಾಪ್, ನಿಲ್ಸು, ನನ್ ಬಿಟ್ಬಿಡು. ಬಾಸ್, ಈ ಬುಲೆಟ್ ನ ಲೋಡ್ ಮಾಡ್ಕೊಂಡ್ಲ, ಅದು ಖಾಲಿ ಇದೆ. ಇವತ್ತೇನಾದ್ರೂ ಆಗ್ಬಿಡ್ಲಿ, ಟ್ರಕ್ ಮಾತ್ರ ನಾನು ಯಾರಿಗೂ ಹಿಡಿಯೋದು ಬಿಡೋದಿಲ್ಲ. ಅಯ್ಯೋ, ನಾನು ಏನು
ಮಾಡ್ಲಪ್ಪ ನಾನು ಏನೇ ಪ್ರಯತ್ನ ಮಾಡ್ರು ಹಿಂಗ ಆಗ್ತದಲ್ಲೋ ಶಿವನೇ ಪಾಟ್ಲು ನೀವು ತುಂಬಾ ಧೈರ್ಯದ ಕೆಲಸ ಮಾಡಿದ್ದೀರಾ. ನೀವು ನಮ್ಮ ಟ್ರಕ್ ನ ವಾಪಸ್ ತಗೊಂಡ್ಬಂದಿದ್ದೀರಾ. ಹೇಳಿ, ನಿಮಗೇನ್ ಬಹುಮಾನ ಬೇಕು? ಹೊಟ್ಟೆ ತುಂಬಾ ಸಮೋಸ ಕೊಟ್ಬಿಡಿ ಸರ್ ಪ್ಲೀಸ್. ಹೋಗು, ಟ್ರಕ್ ಒಳಗೆ ಹೋಗ್ಬಿಟ್ಟು ನೀನು ಎಷ್ಟು ಬೇಕೋ ಅಷ್ಟು ಸಮೋಸನ ತಿನ್ನು. ಬಾರೋ ಲೇ ಮೋಟು ಮೋಟು. ಅಯ್ಯೋ, ಟ್ರಕ್ ಅಲ್ಲಿರೋ ಸಮೋಸನೆಲ್ಲ ತಿಂದು ಖಾಲಿ ಮಾಡ್ಬಿಟ್ಟಿದ್ದಾನಲ್ಲ. ಈ ಸಂಪತ್ಗೆ ಟ್ರಕ್ ನಾಗಪ್ಪ ನೀನು ವಾಪಸ್ ತಗೊಂಡ್ಬಂದೆ ಯಾಕೆ? ಒಂದ್ ನಿಮಿಷ, ಮೋಟು ಎಲ್ಲ ಸಮೋಸನು ತಿಂದಿದ್ದಾರೆ ಅಂದ್ಮೇಲೆ ಆ ಚಿನ್ನದ ಸಮೋಸ ಇಲ್ಲಿ ಜನಗಳನ್ನ ಗೂಬೆ ಮಾಡೋದಿಕ್ಕೆ ಬಿಸ್ನೆಸ್ ಟೆಕ್ನಿಕ್ಗೆ ಸುಮ್ಮನೆ ಹಂಗೊಂದು ಓಡ್ಬಿಟ್ಟಿದೆ ಅಷ್ಟೇ. ಚಿನ್ನದ ಸಮೋಸ ಎಲ್ಲರೂ ಇರುತ್ತಾ? ನಮ್ ನಗರದಲ್ಲಿ ಇಂತ ಮೋಸ ಮಾಡೋದಕ್ಕೆ ನಾನ್ ಬಿಡೋದಿಲ್ಲ. ಛತ್ರ ಅವ್ರಿಗೆ Watch India's largest kids library only on Jio Hotstar. Download the app now.